ಹಾಯ್ ಹಲೋ ನಮಸ್ಕಾರ, ನಾನು ಅಶೋಕ್. ವಿಸ್ತಾರ ನ್ಯೂಸ್ನ ವಿಶೇಷ ಸಂದರ್ಶನ. ಚಿತ್ರರಂಗದಲ್ಲಿ ಎರಡು ಥರ ಜನ ಇರ್ತಾರೆ, ಟ್ರೆಂಡ್ ಸೆಟ್ ಮಾಡೋರು ಮತ್ತು ಟ್ರೆಂಡನ್ನು ಬ್ರೇಕ್ ಮಾಡೋರು. ಸೊ ಈ ಟ್ರೆಂಡ್ ಸೆಟ್ ಮಾಡೋರು ನಮ್ಮ ಜೊತೆ ಇವತ್ತಿದ್ದಾರೆ. ಸೊ ಇವ್ರು ಚಿತ್ರರಂಗಕ್ಕೆ ಕಾಲಿಟ್ಟ ದಿನದಿಂದ ಇವತ್ತಿನವರೆಗೂ ಇವರು ಟ್ರೆಂಡ್ ಸೆಟ್ ಮಾಡಿಕೊಂಡೇ ಬಂದರು. ಯಾವತ್ತೂ ಕೂಡ ಅಕ್ಕ ಪಕ್ಕ ನೋಡಲಿಲ್ಲ, ಯಾವುದೇ ಟ್ರೆಂಡನ್ನು ಫಾಲೋ ಮಾಡಲಿಲ್ಲ. ಎಸ್, ನಾನು ಹೇಳ್ತಿರೋದು ನಮ್ಮ ನೆಚ್ಚಿನ ಗೋಲ್ಡನ್ ಸ್ಟಾರ್ ವಿತ್ ಗೋಲ್ಡನ್ ಹಾರ್ಟ್ ಗಣೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ನಾನು ಇಂಟ್ರೊಡಕ್ಷನ್ ಕೊಟ್ಬಿಟ್ಟೆ. ಜಾಸ್ತಿ ಇಂಟ್ರೊಡಕ್ಷನ್ ಬೇಕಾಗಿಲ್ಲ ಗಣೇಶ್ ಸರ್ಗೆ, ಅದಕ್ಕೋಸ್ಕರ ಸರ್ ವೆಲ್ಕಮ್ ಟು ದ ಶೋ. ಬಟ್ ಪ್ರೀತಿಯಿಂದ ಇಷ್ಟು ಹೇಳಿದ್ರಲ್ಲ, ಅದೇ ಖುಷಿ ನಮಗೆ. ಥ್ಯಾಂಕ್ ಯು ಅಶೋಕ್. ಎಲ್ರಿಗೂ ನಮಸ್ಕಾರ. ಸೊ ಇನ್ನು ನಿರ್ದೇಶಕ ಶ್ರೀನಿವಾಸ ರಾಜ್ ಅವರು ಇದ್ದಾರೆ. ಸೊ ದಂಡುಪಾಳ್ಯ ಮೂಲಕ ಒಂದು ದೊಡ್ಡ ಟ್ರೆಂಡನ್ನು ಆ ಕಾಲಕ್ಕೆ ಸೆಟ್ ಮಾಡಿದರು. ಸಡನ್ನಾಗಿ ಮಾಸ್ ಇಂದ ಕ್ಲಾಸ್ ಇದಕ್ಕೆ ಶಿಫ್ಟ್ ಆಗಿದ್ದಾರೆ. ಸೊ ವೆಲ್ಕಮ್ ಟು ದ ಶೋ ಶ್ರೀನಿವಾಸ್. ನಮಸ್ಕಾರ. ಇವರು ಕೂಡ ಬ್ರೇಕರೇ, ಹೌದಲ್ಲ? ಹೌದು, ಬಾಗ್ಲು ಬ್ರೇಕರ್, ಆಮೇಲೆ ಬ್ರಿಕ್ ಬ್ರೇಕರ್. ಓಕೆ, ಅಲ್ಲ ದಂಡುಪಾಳ್ಯ ಅದೆಲ್ಲ ಸರ್. ಈಗ ಖಂಡಿತ. ಈಗ ನೋಡಿ, ಹೃದಯ ಚೋರ, ಚಿತ್ತ ಚೋರ, ಹೃದಯ ಚೋರ ನಮ್ಮ ಸಿನಿಮಾಯಿಂದ ಈಗ ಬ್ರೇಕರ್. ಅದೇ ನನಗೆ ಅದೇ ಅನಿಸ್ತಿದ್ದು, ಹೆಂಗೆ ಶ್ರೀನಿವಾಸ ರಾಜ್ ಅವ್ರಿಗೆ ಈ ಥರ ಥಾಟ್ಸ್ ಹೆಂಗೆ ಬಂತು ಅಂತ ನಾನು ಮೊದಲು ಯೋಚನೆ ಮಾಡ್ತಿದ್ದೆ. ಇಲ್ಲಿಗೆ ಬರೋ ಅಲ್ಲ, ಬೇಸಿಕಲಿ ಅದೇ ಥಾಟ್ ಅವರು ಪ್ರಣಯನೇ, ಕೃಷ್ಣಂ ಪ್ರಣಯ ಸಖಿ. ಓಕೆ, ಅವರು ನಮ್ಮ ಥರ ಕೃಷ್ಣ ಫಾಲೋಯರೇ. ಓಕೆ, ಆ ಪ್ರೊಫೆಷನ್ ಅಂತ ಬಂದಾಗ ಬೇರೆ ಬೇರೆ ಜಾನರ್ ಮಾಡಬೇಕಲ್ಲ. ಈಗ ದಂಡುಪಾಳ್ಯನೂ ಕ್ರೈಮ್ ಇದ್ರೂ ಕೂಡ ಅಲ್ಲೆಲ್ಲೂ ನಿಮಗೆ ರಕ್ತಪಾತ ಆ ಥರದ್ದೇನಿಲ್ಲ, ಕ್ರೈಮ್ ಅಷ್ಟೇ. ಸೊ ಇದು ಕೃಷ್ಣಂ ಪ್ರಣಯ ಸಖಿ. ಸೊ ಅದು ಎಷ್ಟು ಚೆಂದಾಗಿ ತೋರಿಸಿದ್ರು, ಈ ಚಂದದ ಕಥೆಯನ್ನು ಇನ್ನೂ ಒಂದು ಚಂದವಾಗಿ ತೋರಿಸಿದ್ದಾರೆ. ಓಕೆ. ಸೊ ನಿಮಗೆ ನೀವು ಬಿಡಿ, ನೀವು ಒಂದು ರೊಮ್ಯಾಂಟಿಕ್ ಹೀರೋ ಕನ್ನಡದಲ್ಲಿ, ನಿಮ್ಮದೇ ಒಂದು ಟ್ರೆಂಡ್ ಸೆಟ್ ಮಾಡಿಬಿಟ್ರಿ. ಮುಂಗಾರು ಮಳೆ ಬಂದ ಕಾಲದಲ್ಲಿ ಯಾವ ಥರ ಕ್ರೇಜ್ ಇತ್ತು ಅಂತ ನಾವು ನೋಡಿದ್ದೀವಿ. ಅಲ್ಲಿಂದ ಇಲ್ಲಿವರೆಗೂ ನಿಮ್ಮ ಸ್ಟೈಲು, ನಿಮ್ಮದೇ ಆದಂಥ ಒಂದು ಟ್ರೆಂಡು, ನಿಮ್ಮದೇ ಒಂದು ದಾರಿ. ನೀವು ಯಾವತ್ತೂ ಬೇರೆ ದಾರಿಗೆ ಹೋಗಲಿಲ್ಲ, ನಿಮ್ಮದೇ ಒಂದು ದಾರಿನ ಕ್ರಿಯೇಟ್ ಮಾಡ್ಕೊಂಡು ಬಂದ್ರಿ. ಸೊ ಹೌ ಸ್ಪೆಷಲ್ ಇವತ್ತು ಇಲ್ಲಿ ನಿಂತು ನೋಡಿದಾಗ 40-42 ಸಿನಿಮಾ ಆಗಿದೆ ನಿಮ್ಮ ಕರಿಯರಲ್ಲಿ. ಸೊ ಕೃಷ್ಣಂ ಪ್ರಣಯ ಸಖಿ ಎಲ್ಲ ಸಿನಿಮಾಗಳನ್ನು ಹೊರತುಪಡಿಸಿ ಈಗ ಈ ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ ಏನು ಹೌ ಸ್ಪೆಷಲ್ ನಿಮಗೆ ಅಂತ? ವೆರಿ ಸ್ಪೆಷಲ್ ಇವರು ನಿಮಗೆ. ಯಾಕಂದರೆ ಈ ಜಾನರಲ್ಲಿ ನೀವು ಹಿಡಿದಿಟ್ಕೊಳ್ಳೋದು ಭಾರಿ ಕಷ್ಟ. ಇಂಥ ಜಾನರಲ್ಲಿ ಒಂದು ಫ್ಯಾಮಿಲಿ ಡ್ರಾಮಾ, ರಾಮ್ ಕಾಮ್, ಈ ಡ್ರಾಮಾ ಇದೆಯಲ್ಲ, ಈ ಡ್ರಾಮಲ್ಲಿ ನಾವು ಕ್ರೈಮ್ ತರಬೇಕು, 2-3 ಆ್ಯಕ್ಷನ್ ಇಡಬೇಕು, ಸಾಂಗ್ಸ್ ಹಿಟ್ ಆಗಬೇಕು, ಆ್ಯಂಡ್ ಎಮೋಷನ್ ಏನಿದೆ ಆನ್ ಸ್ಕ್ರೀನ್ ಎಮೋಷನ್ಗೂ ಆಡಿಯನ್ ಎಮೋಷನ್ ಕನೆಕ್ಟ್ ಆಗಬೇಕು, ಅವ್ನು ನಮಗೆ ಕನೆಕ್ಟ್ ಆಗಬೇಕು. ಸೊ ಕಷ್ಟದ ಜಾನರ್ ಇದು. ಇಲ್ಲಿ ನಾವು ಆಟ ಆಡ್ತಿರೋದು ಸಿನಿಮಾಲಾದರೂ ಕೂಡ ಕನೆಕ್ಟ್ ಆಗಬೇಕಾಗಿರೋದು ನಿಮ್ಮ ಎಮೋಷನ್ಗೆ. ಕರೆಕ್ಟ್. ಈಗ 1,000 ಜನ ಥಿಯೇಟ್ರಲ್ಲಿ ಕೂತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ 2,000 ಕಣ್ಣು ನೋಡ್ತಾ ಇರುತ್ತೆ. ಅಷ್ಟೂ ಜನಕ್ಕೂ ನಾವು ಕನೆಕ್ಟ್ ಆಗಬೇಕು. ಎಸ್ಪೆಷಲಿ ರಾಮ್ ಕಾಮ್, ಫ್ಯಾಮಿಲಿ ಡ್ರಾಮಾ, ಏನೇ ಡ್ರಾಮಾಸ್ ಇದ್ರೂ ಕೂಡ. ಸೊ ಕಷ್ಟದ ಜನರು ಕೂರಿಸ್ಕೊಳ್ಳೋದು. ಬಟ್ ಒಂದಿದೆ ಈ ಜಾನರಲ್ಲಿ, ಹಿಡ್ಕೋತು ಅಂದರೆ ಜಡಿ ಮಳೆ ಬಿಡಲ್ಲ. ಹೌದಲ್ಲ? ಬಿಡಲ್ಲ ಇದು. ಮುಂಗಾರು ಮಳೆ ಹೋಗ್ತಾ ಇರುತ್ತೆ ನಿಮಗೆ ಒಂದ್ಸಲಿ ಅನ್ಸುತ್ತೆ, ಯಾಕೆ ಹಿಂಗೆ ಹೋಗ್ತಾ ಇದೆಯಲ್ಲ. ಸೊ ಆ ಥರದಲ್ಲಿ ತುಂಬಾನೇ ಕನೆಕ್ಟ್ ಆಗೋ ಸಿನಿಮಾ ಇದು. ಸೊ ಈ ಥರ ಸಿನಿಮಾಲಿ 2 ಇರುತ್ತೆ. ಒಂದು ಕನೆಕ್ಟ್ ಆಗ್ಬಿಟ್ರೆ ಕಿತ್ಕೊಂಡು ಹೋಗುತ್ತೆ, ಕನೆಕ್ಟ್ ಆಗಲಿಲ್ಲ ಅಂದರೆ ಬಿದ್ಕೊಂಡು ಹೋಗುತ್ತೆ. ಈ ಸಿನಿಮಾ ನನ್ನ ಪ್ರಕಾರ ತುಂಬಾ ಕನೆಕ್ಟ್ ಆಗುತ್ತೆ. ಅದಕ್ಕೆ ಬೆಸ್ಟ್ ರೀಸನ್, ರೀಸನ್ ಅಲ್ಲ, ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಮ್ಮ ದ್ವಾಪರ ಹಾಡು. ಜನ ಇಷ್ಟಪಟ್ಟಿರೋ ರೀತಿ, ಅದು ರೀಚ್ ಆಗಿರೋ ರೀತಿ, ನಮ್ಮ ಕಲ್ಪನೆಗೂ ಮೀರಿ ರೀಚ್ ಆಯ್ತದು. ಹೌದು, ಎಕ್ಸ್ಪೆಕ್ಟ್ ಮಾಡಿ. ಚಿನ್ನಮ್ಮ ಚಿನ್ನಯ್ಯ ಆ ಸಾಂಗ್ ರೀಚ್ ಆಗಿದ್ದ ರೀತಿ, ಆ್ಯಂಡ್ ದ ಪ್ರೆಸೆಂಟೇಷನ್ ಇರ್ಬೋದು, ಸಿನಿಮಾಟೋಗ್ರಫಿ ಇರ್ಬೋದು, ವೆಂಕಟ್ ಅವರು, ಅರ್ಜುನ್ ಮ್ಯೂಸಿಕ್ಕು, ಪ್ರಕಾಶ್ ಎಡಿಟರು, ಎಲ್ಲರೂ ಕೆಲಸ, ಆ್ಯಂಡ್ ಡೈರೆಕ್ಟ್ರು ಅದನ್ನು ತೆಗ್ದಿರೋ ರೀತಿ ಇರ್ಬೋದು, ಕೊರಿಯೋಗ್ರಫರ್ ಕೆಲಸ ಇರ್ಬೋದು, ಶೇಖರ್ ಅವ್ರದ್ದು, ಮದನ್ ಹರಣಿ ಅವ್ರದ್ದು, ಇವ್ರದ್ದೆಲ್ಲ ಕೆಲಸ ಇರ್ಬೋದು. ಯು ಕ್ಯಾನ್ ಸಿ ಆನ್ ಸ್ಕ್ರೀನ್ ಎವ್ರಿಬಡಿ ಹ್ಯಾಸ್ ಗಿವನ್ ದೇರ್ ಬೆಸ್ಟ್. ಎವ್ರಿಬಡಿ, ಟೆಕ್ನಿಷಿಯನ್ ಎಂದು ಹಿಡಿದು ಆಲ್ ಆರ್ಟಿಸ್ಟ್, ನಿಮಗೆ ಈಚ್ ಆ್ಯಂಡ್ ಎವ್ರಿ ಸೀನ್ ಮಜಾ ಕೊಡ್ತಾ ಹೋಗುತ್ತೆ. ಆ್ಯಂಡ್ ಒಂದು ಹೊಸದು ಮಾಡೋಣ ಅಂದ್ಬಿಟ್ಟು ಈ ಥರ ಒಂದು ಸ್ಟೋರಿ, ಫ್ಯಾಮಿಲಿ ಡ್ರಾಮಾ, ಒಂದು ಲವ್ ಸ್ಟೋರಿನೂ ಈ ಥರ ಹೇಳ್ಬೋದಾ ಅನ್ನೋ ಥರ ಸಿನಿಮಾ ಇದು. ಈ ಪ್ಯಾಟರ್ನಲ್ಲೂ ಹೇಳ್ಬೋದಲ್ಲ ಇದನ್ನು. ಓಕೆ, ಡಿಫ್ರೆಂಟ್ ನರೇಷನ್ನೇ ಡಿಫ್ರೆಂಟ್ ಇದೆ ನಿಮಗೆ. ನೀವು ನೋಡಿ ಅಶೋಕ್, ನೀವು ಪಿಕ್ಚರ್ ನೋಡಿದ್ಮೇಲೆ ದಯವಿಟ್ಟು ನನಗೆ ಕರೆ ಮಾಡಿ. ಖಂಡಿತ.
ಫಸ್ಟ್ ಹಾಫು ನಿಮಗೆ ಓ ಈ ಥರ ನರೇಟ್ ಮಾಡಿದ್ದಾರೆ ಅನಿಸುತ್ತೆ, ಈ ಥರ ನಾವು ಮಾಡ್ಬೋದಲ್ಲ ನರೇಷನ್ ಅಂತ, ಅದು ನನಗೆ ಇಷ್ಟ ಆಗಿತ್ತು. ಆ್ಯಂಡ್ ಸೆಕೆಂಡ್ ಹಾಫ್ ಯೂಶಲಿ ಏನು ಮಾಡ್ತೀವಿ, ಎಮೋಷ್ನಲ್ಲು ಹಾಗೆ ಏನೇನೋ ಡ್ರಾಮಾ ಅಲ್ಲ, ಆ ಡ್ರಾಮಾಲು ನಾವು ನಿಮಗೆ ಹ್ಯೂಮರು ಫನ್ ಹೇಳ್ಕೊಂಡು ಹೋಗ್ತಾ ಇರ್ತೀವಿ. ಅದಕ್ಕೆ ದಿಸ್ ಈಸ್ ಡಿಫ್ರೆಂಟ್ ಆ್ಯಂಡ್ ನನಗೆ ಭಾಳ ಇಷ್ಟವಾಗಿರೋ ಸಿನಿಮಾ. ನನಗೆ ಇಫ್ ಯು ಆಸ್ಕ್ ಮೀ ನೀವು ಯಾವ್ದು ಹೆಚ್ಚು ನೋಡ್ತೀರಾ ಅಂದರೆ ನಾನು ಥ್ರಿಲ್ಲರ್ಸೇ ನೋಡೋದು ಜಾಸ್ತಿ. ನೀವು ಪರ್ಸನಲಿ ಥ್ರಿಲ್ಲರ್ ಸಿನಿಮಾ? ಹೌದೌದು. ಬಿಕಾಸ್ ನನ್ನ ಕೆಲಸ ಇದು, ನಾನು ಇದು ಪರ್ಫಾರ್ಮ್ ಮಾಡ್ತಾ ಇರ್ತೀನಿ, ನಗ್ಸೋದು, ಅಳಿಸೋದು, 2-3 ಆ್ಯಕ್ಷನ್ನು ಇದು ನಡೀತಾ ಇರುತ್ತೆ. ಸೊ ಇದನ್ನು ಹೊರತಾಗಿ ಕೂಡ ನಾನು ನೋಡಬೇಕಲ್ಲ. ಓಕೆ, ಅದಂಗೆ ಸರ್. ಈಗ ಒಂದು ಟೇಸ್ಟ್, ಈಗ ನನಗೊಂದು ಟೇಸ್ಟ್ ಇದ್ದರೆ ನಾನು ಅದನ್ನೇ ಫಾಲೋ ಮಾಡೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಟೇಸ್ಟ್ ಬಂದು ಥ್ರಿಲ್ಲರು, ಬಟ್ ನೀವು ರೊಮ್ಯಾಂಟಿಕ್ ಸಿನಿಮಾಗಳು. ಥ್ರಿಲ್ಲರ್ ನನ್ನ ನೋಡುಗನಾಗಿ ನನ್ನನ್ನು ಯಾವುದ್ರಲ್ಲಿ ಇಷ್ಟಪಟ್ಟಿದ್ದಾರೆ ಜನ, ಅದನ್ನು ಕೊಡಬೇಕು ಅನ್ನೋದು ಕೊಡಬೇಕು ನಾನು. ಎಕ್ಸಾಕ್ಟ್ಲಿ ಕರೆಕ್ಟ್. ಆಡಿಯನ್ಸ್ ನನ್ನನ್ನು ಯಾಕೆ ಇಷ್ಟಪಡ್ತಾರೆ ಸರ್? ಈಗ ಯಾವುದೋ ಒಂದು ಐಸ್ ಕ್ರೀಮ್ ಹೋಟ್ಲು, ಅದು ಐಸ್ ಕ್ರೀಮ್ ಮಾರ್ತಾರೆ, ಅದಕ್ಕೆ ಫೇಮಸ್ ಅವನು. ಇಮಿಡಿಯೇಟ್ ಅದ್ರ ಜೊತೆ ಅವ್ನು ಮಟನ್ ಮಾರ್ತೀನಿ ಅಂದರೆ ಆಗಲ್ಲ ಅದು. ಕರೆಕ್ಟ್. ಓಕೆ, ನನ್ನನ್ನು ಇದಕ್ಕೆ ಇಷ್ಟಪಟ್ಟಿದ್ದಾರೆ ಗುರು, ಇದರಲ್ಲೇ ಬೇರೆ ಬೇರೆ ಅಡ್ಯಾಪ್ಟ್ ಮಾಡಿಕೊಂಡು ಬೇರೆ ಬೇರೆ ರೀತಿ ಏನು ಹೇಳಬೇಕು ಅದನ್ನೇ ಮಾಡ್ತೀನಿ. ಓಕೆ, ಗೊತ್ತಾಯ್ತಾ ನಿಮಗೆ? ಏಳು ಬೀಳು ಅದು ಮನುಷ್ಯನ ಇದು ಇರಲೇಬೇಕು. ಪ್ರೊಫೆಷ್ನಲಿ ಏಳು ಬೀಳು ಆಯಿತು, ಏಳು ಬೀಳು ಕಷ್ಟ ಸುಖ ಇರೋದೆ. ಹಾಗಂತ ನಮ್ಮ ಆಸೆ ಒಬ್ಬ ಕಲಾವಿದನಾಗಿ ಬೇರೆ ಬೇರೆ ಪಾತ್ರ ಟ್ರೈ ಮಾಡೋದು ಅವೆಲ್ಲನೂ ಮಾಡಬೇಕು. ಬಟ್ ನನ್ನನ್ನು ಯಾವುದ್ರಲ್ಲಿ ಇಷ್ಟಪಡ್ತಾರೆ ಅದರಲ್ಲೇ ಇಟ್ಕೊಂಡು ಮಾಡೋ, ಬಿಕಾಸ್ ಕಮರ್ಷಿಯಲ್ ಸೆಟಪ್ ಆಗಿರೋದ್ರಿಂದ ಅದರಲ್ಲೇ ಇನ್ಕ್ಲೂಡ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಅಂತ. ಓಕೆ ಓಕೆ.